ಹಾಯ್ ಫ್ರೆಂಡ್ಸ್, ಪಿಕ್ನಿಕ್ ಅಥವಾ ಎಲ್ಲಾದರೂ ಪ್ರವಾಸಕ್ಕೆ ಹೋಗಬೇಕಾದ್ರೆ ಜೊತೆಗೆ ಊಟ ತೊಗೊಂಡೋಗ್ತೀವಿ. ಈ ಪಿಕ್ನಿಕ್ಕಲ್ಲಿ ಬಹಳ ಗಂಟೆವರೆಗೂ ಕೆಡದಂತೆ ಇರೋಕ್ಕೆ ಒಂದು ಪಲ್ಯ ಹೇಳ್ಕೊಡ್ತಾ ಇದ್ದೀನಿ. ನಮ್ಮ ಉತ್ತರ ಕರ್ನಾಟಕದ ಫೇಮಸ್ ಎಣ್ಣೆಗಾಯಿ ಬದನೆಕಾಯಿ. ನಾನು ಹೇಳೋ ಕೆಲವು ಟಿಪ್ಸ್ಗಳನ್ನು ನೀವು ಫಾಲೋ ಮಾಡಿದರೆ ಈ ಪಲ್ಯವನ್ನು ಪೂರ್ತಿ ದಿನ ಕೆಡದಂತೆ ನೀವು ಉಪಯೋಗಿಸಬಹುದು. ಅದಕ್ಕಾಗಿ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ. ಬಹಳ ಟಿಪ್ಸ್ ಹಾಗೂ ಟ್ರಿಕ್ಸನ್ನು ನಾನು ಶೇರ್ ಮಾಡಿದ್ದೀನಿ. ಎಣ್ಣೆಗಾಯಿ ಬದನೆಕಾಯಿದು ಮಸಾಲೆ ಹೇಗೆ ಮಾಡೋದು ಅದು ಕೂಡ ಹೇಳ್ಕೊಟ್ಟಿದ್ದೀನಿ. ಹರೇ ಶ್ರೀನಿವಾಸ, ವೆಲ್ಕಮ್ ಟು ರೇಖಾಸ್ ವೆಜ್ಜಿ ಫ್ಯೂಷನ್. ಈಗ ಎಣ್ಣೆಗಾಯಿ ಬದನೆಕಾಯಿ ಮಸಾಲೆ ಮಾಡೋಣ. 2 ಟೇಬಲ್ ಸ್ಪೂನ್ ಕೊತ್ತಂಬರಿ ಬೀಜ ಅಂದರೆ ಧನಿಯಾ, 1 ಟೇಬಲ್ ಸ್ಪೂನ್ ಜೀರಿಗೆ, 1 ಟೇಬಲ್ ಸ್ಪೂನ್ ಕಡಲೆಬೇಳೆ, 1 ಟೇಬಲ್ ಸ್ಪೂನ್ ಉದ್ದಿನಬೇಳೆ, ಒಂದು ಅರ್ಧ ಟೀ ಸ್ಪೂನ್ ಮೆಂತ್ಯಕಾಳು, ಒಂದು 5-6 ಲವಂಗ, ಒಂದು ಅರ್ಧ ಟೀ ಸ್ಪೂನ್ ಕಾಳುಮೆಣಸು, 1 ಟೇಬಲ್ ಸ್ಪೂನ್ ಗಸಗಸೆ ಖಸ್ಖಸ್, 1 ಟೇಬಲ್ ಸ್ಪೂನ್ ಎಳ್ಳು, 2 ಚಕ್ಕೆ ದಾಲ್ಚಿನ್ನಿ, ಸ್ವಲ್ಪ ಕರಿಬೇವಿನ ಸೊಪ್ಪು, 4 ಬ್ಯಾಡಿಗೆ ಮೆಣಸಿನ್ಕಾಯಿ, 4 ಗುಂಟೂರು ಮೆಣಸಿನ್ಕಾಯಿ, 2 ಟೇಬಲ್ ಸ್ಪೂನು ಒಣ ಕೊಬ್ಬರಿ ಚಿಕ್ಕದು ಪೀಸ್ ಮಾಡಿದ್ದೀನಿ. ಎಲ್ಲವನ್ನು ಒಟ್ಟಿಗೆ ಹುರ್ಕೊಳ್ಳೋಣ. ಖಾರ ನಿಮಗೆ ಎಷ್ಟು ಬೇಕೋ ಅಷ್ಟು ಹೆಚ್ಚು ಕಡಿಮೆ ಮಾಡಿಕೊಳ್ಳಿ ಮೆಣಸಿನ್ಕಾಯಿನ. ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಅರಿಶಿಣ, ಸ್ವಲ್ಪ ಇಂಗು ಹಾಕಿ ಸ್ವಲ್ಪ ಕ್ರಿಸ್ಪಿ ಆಗೋವರೆಗೂ ನಾವು ಇದನ್ನು ಹುರ್ಕೊಳ್ಳೋಣ. ಇವಾಗ ಇದು ತಣ್ಣಗಾದ್ಮೇಲೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಒಂದು ಫೈನಾಗಿ ಪೌಡ್ರ್ ಮಾಡೋಣ. ಇದು ಪಲ್ಯ ಮತ್ತು ನೀವು ಸಾಂಬಾರು, ಹುಳಿ ಎಲ್ಲದಕ್ಕೂ ಈ ಮಸಾಲೆನೇ ಯೂಸ್ ಮಾಡ್ಬೋದು. ಈಗ ನೋಡಿ, ಇವು ಎಳೆ ಬದ್ನೆಕಾಯಿಗಳು. ಈ ನಮ್ಮ ಉತ್ತರ ಕರ್ನಾಟಕದಲ್ಲಿ ಎಣ್ಣೆಗಾಯಿಗೋಸ್ಕರ ಈ ಎಳೆ ಬದ್ನೆಕಾಯಿ ಸಿಗ್ತದೆ. ತುಂಬ ಚಿಕ್ಕ ಚಿಕ್ಕದು ಎಳೆ ಎಳೆಯಾಗಿರ್ತದೆ. ಇವಾಗ ಇದಕ್ಕೆ ಉದ್ದುದ್ದ ತುಂಬುಗಳಿದೆ, ಅದನ್ನು ನಾನು ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ತಾಯಿದ್ದೀನಿ. ತುಂಬ ಉದ್ದ ತುಂಬುಗಳಿದ್ರೂ ಚೆನ್ನಾಗಾಗಲ್ಲ. ಇವಾಗ ನೋಡಿ, ಇದನ್ನು ಯಾವ ರೀತಿ ಚೆನ್ನಾಗಿ ತೊಳ್ಕೊಂಡಿದ್ದೀನಿ. ಇದನ್ನು ಒಳಗಡೆ ನೋಡಿ ಎಷ್ಟು ಎಳೆಯಾಗಿದೆ ಅಂದರೆ ನಿಮಗೆ ಎಲ್ಲೂ ಇದರಲ್ಲಿ ಬೀಜಗಳು ಕಾಣೋದಿಲ್ಲ, ಕಪ್ಪಗಿರೋದಿಲ್ಲ, ತುಂಬ ಬೆಳ್ಳಗೆ ಹಾಗೂ ಎಳೆಯಾಗಿ ಇರ್ತದೆ. ಈ ಥರ ಬದ್ನೆಕಾಯಿ ಇದ್ರೇ ನಮ್ಮದು ಎಣ್ಣೆಗಾಯಿ ತುಂಬಗಾಯಿ ಚೆನ್ನಾಗಿರ್ತದೆ. ತುಂಬ ಟೇಸ್ಟಿಯಾಗಿಯೂ ಈ ಪಲ್ಯ ಆಗ್ತದೆ. ನೋಡಿ, ಈ ರೀತಿ ಕಟ್ ಮಾಡಿಕೊಂಡು ಒಳಗಡೆ ಹುಳಗಳಿದೆ ನಾಯಿನ ನೋಡಬೇಕು. ಒಂದೊಂದು ಸರ್ತಿ ಒಳಗಡೆ ಹುಳಗಳಿಡೋ ಸಾಧ್ಯತೆ ಇರ್ತದೆ. ಅದಕ್ಕೆ ನೋಡಿಕೊಂಡು ಈ ರೀತಿ ಹೆಚ್ಕೊಂಡು ನೀರಲ್ಲೇ ಹಾಕಿ ಇಡಬೇಕು. ಇವಾಗ ನಾನು ಅದಕ್ಕೆ ಮಸಾಲೆ ರೆಡಿ ಮಾಡ್ತೀನಿ. ಇದು 4 ದೊಡ್ಡ ಚಮಚ ನಾನು ಹುರಿದಿರೋ ಶೇಂಗಾದ ಬೀಜದ್ದು ಪೌಡ್ರು ತೊಗೊಂಡಿದ್ದೀನಿ. ಅದಕ್ಕೆ 2 ದೊಡ್ಡ ಚಮಚೆ ಗುರೆಳ್ಳು ಅಂತೀವಲ್ಲ ನಾವು, ಏನು ಹುಚ್ಚೆಳ್ಳು ಗುರೆಳ್ಳು ಅಂತಾರೆ, ಅದು 2 ದೊಡ್ಡ ಚಮಚ ಹುರಿದು ಪೌಡ್ರ್ ಮಾಡಿದ್ದೀನಿ. 2 ದೊಡ್ಡ ಚಮಚ ಎಳ್ಳನ್ನು ಪುಡಿ ಮಾಡಿದ್ದು ಎಳ್ಳು ಪುಡಿ, 2 ದೊಡ್ಡ ಚಮಚ ಒಣ ಕೊಬ್ಬರಿ ತುರಿ. ನೀವು ಬೇಕಾದರೆ ಡೆಸಿಕೇಟೆಡ್ ಕೊಕೊನಟ್ ಯೂಸ್ ಮಾಡ್ಬೋದು. ಆಮೇಲೆ 1.5 ಟೇಬಲ್ ಸ್ಪೂನು ನಾವು ಮಾಡಿರೋ ಮಸಾಲೆ ಹಾಗೂ 1 ಟೇಬಲ್ ಸ್ಪೂನ್ ಕೆಂಪು ಖಾರದ ಪುಡಿ. ಸ್ವಲ್ಪನೇ ಉಪ್ಪು ಹಾಕಿದ್ದೀನಿ, ಯಾಕಂದರೆ ಮುಂದೆನೂ ನಮ್ಗೆ ಉಪ್ಪು ಹಾಕಬೇಕಾಗತ್ತೆ. 1 ಟೀ ಸ್ಪೂನ್ ಬೆಲ್ಲದ ಪುಡಿ, ನೀವು ಬೇಕಾದರೆ ಸಕ್ಕರೆ ಹಾಕ್ಕೊಳ್ಳಿ. 1 ಟೀ ಸ್ಪೂನ್ ಹುಣಸೆ ರಸ, ಗಟ್ಟಿಯಾಗಿರೋ ಹುಣಸೆ ರಸ ಹಾಕಿದ್ದೀನಿ. 1 ಟೀ ಸ್ಪೂನ್ ಎಣ್ಣೆ ಹಾಗೂ ಸ್ವಲ್ಪ ಸಾಕಷ್ಟು ಕೊತ್ತಂಬರಿ ಸೊಪ್ಪು ಹಾಕಿ ಟೇಸ್ಟ್ ಚೆನ್ನಾಗಿ ಬರ್ತದೆ. ಎಲ್ಲವನ್ನು ಒಟ್ಟಿಗೆ ಚೆನ್ನಾಗಿ ಕಲಿಸ್ಕೊಳ್ಬೇಕು. ಇವಾಗ ಇದರಲ್ಲಿ ಏನಾದರೂ ಉಪ್ಪು, ಖಾರ ಮತ್ತು ಮಸಾಲೆ ಹೆಚ್ಚು ಕಡಿಮೆ ಬೇಕಾದರೆ ಹೀಗೆ ನೀವು ಹಾಕ್ಕೊಳ್ಳಿ. ಈಗ ನಾವು ನೀರಲ್ಲಿ ಹಾಕಿರೋ ಈ ಬದನೆಕಾಯಿಗಳು ನೀರಿಂದ ತೆಗ್ದಿದ್ದೀನಿ ನೋಡಿ, ಸ್ವಲ್ಪ ಹಿಂಡ್ಕೊಂಡು ತೆಗಿಬೇಕು. ನಾವು ರೆಡಿ ಮಾಡಿರೋ ಈ ಮಸಾಲೆ ಇದೆಯಲ್ಲ, ಇದನ್ನು ಇದ್ರ ಒಳಗೆ ಚೆನ್ನಾಗಿ ತುಂಬಬೇಕು. ಚೆನ್ನಾಗಿ ಒಳಗಡೆ ಹೋಗೋವರೆಗೂ ತುಂಬಬೇಕು. ಇವಾಗ ನಾನು ನಿಮಗೆ ಒಂದು ಟಿಪ್ಸ್ ಏನಪ್ಪ ಅಂದರೆ, ಇದು ಕೆಡದಂತೆ ಬಹಳ ಗಂಟೆವರೆಗೂ ತಾಳಬೇಕಾದ್ರೆ ನೀವು ಜಾಸ್ತಿ ಎಣ್ಣೆಯನ್ನು ಹಾಕಿ ಇದನ್ನು ಫ್ರೈ ಮಾಡಬೇಕು. ನೋಡಿ, ಎಲ್ಲ ಬದನೆಕಾಯಿಗಳು ತುಂಬಿಕೊಂಡು ರೆಡಿಯಾಗಿದೆ. ಇವಾಗ ಅದಕ್ಕೆ ಉಳಿದಿರೋ ಮಸಾಲೆ ಕೂಡ ಆಮೇಲೆ ನಾವು ಹಾಕಲಿಕ್ಕೆ ಬೇಕು. ಇವಾಗ ಚೆನ್ನಾಗಿ 1 ಟೇಬಲ್ ಸ್ಪೂನ ಎಣ್ಣೆ ಹಾಕಿದ್ದೀನಿ. ಅದಕ್ಕೆ ಸಾಸಿವೆ, ಜೀರಿಗೆ ಹಾಕಿ ಸ್ವಲ್ಪ ಇದಕ್ಕೆ ನಾವು ಕರಿಬೇವಿನ ಸೊಪ್ಪು ಹಾಕೋಣ, ಎಷ್ಟು ಬೇಕೋ ಅಷ್ಟು. ಸ್ವಲ್ಪ ಅರಿಶಿಣದ ಪುಡಿ ಹಾಗೂ ಸ್ವಲ್ಪ ಇಂಗು, ಯಾಕಂದರೆ ನಾನು ಇದರಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಹಾಕ್ತಾಯಿಲ್ಲ.
ನಿಮಗೆ ಒಂದು ವೇಳೆ ಈರುಳ್ಳಿ ಬೆಳ್ಳುಳ್ಳಿ ಹಾಕಬೇಕಾದ್ರೆ ಬದನೆಕಾಯಿ ಫ್ರೈ ಮಾಡುವಾಗ ಇದ್ರ ಜೊತೆಗೇ ಬದನೆಕಾಯಿ ಜೊತೆಗೇ ಸಣ್ಣಗೆ ಹೆಚ್ಚಿರೋ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಹಾಕಬಹುದು. ಆದರೆ ಈರುಳ್ಳಿ ಬೆಳ್ಳುಳ್ಳಿ ಹಾಕಿದರೆ ಪಲ್ಯ ಬಹಳ ಗಂಟೆವರೆಗೂ ಇರೋದಿಲ್ಲ, ಬೇಗ ಹಳಿಸೋಗುತ್ತೆ. ಅದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಹಾಕದೇ ಮಾಡಿ. ಈರುಳ್ಳಿ ಬೆಳ್ಳುಳ್ಳಿ ಹಾಕದೇ ಇದ್ದರೆ ಬಹಳ ಗಂಟೆವರೆಗೂ ತಾಳಿಕೆ ಬರ್ತದೆ. ಇವಾಗ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಮೇಲೆಲ್ಲ ಚೆನ್ನಾಗಿ ಕರ್ದಾಗಿರಬೇಕು. ಈಗ ಇದಕ್ಕೆ ಚೆನ್ನಾಗಿ 1 ಗ್ಲಾಸ್ ನೀರು ಹಾಕಿದ್ದೀನಿ. ಆಮೇಲೆ ಇದಕ್ಕೆ 2 ಟೇಬಲ್ ಸ್ಪೂನ್ ಹುಣಸೆ ರಸ ಮತ್ತು 1 ಟೀ ಸ್ಪೂನ್ ಬೆಲ್ಲ. ಹುಣಸೆ ರಸ ನಿಮಗೆ ಹುಳಿ ಮತ್ತು ಸಿಹಿ ಎಷ್ಟು ಬೇಕೋ ಅಷ್ಟು ಹೆಚ್ಚು ಕಡಿಮೆ ಮಾಡಿಕೊಳ್ಳಿ. ಸ್ವಲ್ಪ ಉಪ್ಪು ಹಾಕಿತ್ತಾ ಇದ್ದೀನಿ. ಮುಂಚೆನೂ ಉಪ್ಪು ಹಾಕಿದ್ದೀವಿ ನಾವು, ಅದಕ್ಕೆ ಸ್ವಲ್ಪ ನೋಡಿಕೊಂಡು ಉಪ್ಪು ಹಾಕ್ತಾಯಿರ್ರಿ. ಇವಾಗ ಇದಕ್ಕೆ ಉಳಿದಿರೋ ಕಲಸಿರೋ ಮಸಾಲೆ ಇದೆ ಅಲ್ವಾ, ಅದನ್ನು ಇದರಲ್ಲಿ ಹಾಕಿ ಹುಣಸೆ ರಸನ ಸ್ವಲ್ಪ ಜಾಸ್ತಿ ಹಾಕಿ. ಯಾಕಂದರೆ ಹುಣಸೆ ರಸ ಇದರಲ್ಲಿ ನಿಮಗೆ ಪ್ರಿಸರ್ವೇಟಿವ್ ಕೆಲಸ ಮಾಡುತ್ತೆ. ಹುಣಸೆ ರಸ ಜಾಸ್ತಿ ಹಾಕೋದ್ರಿಂದ ನಮ್ಮ ಪಲ್ಯ ಬೇಗ ಕೆಡೋದಿಲ್ಲ, ಹಳಸೋದಿಲ್ಲ. ಈಗ ಸ್ವಲ್ಪ ಕಡಿಮೆ ನೀರು ಅನ್ನಿಸ್ತು, ಇನ್ನೂ ಅರ್ಧ ಕಪ್ ನೀರು ಹಾಕಿದ್ದೀನಿ. ಆಮೇಲೆ ಸ್ವಲ್ಪ ಖಾರ ಕಡಿಮೆ ಅನಿಸಿದ್ದಕ್ಕೆ ಸ್ವಲ್ಪ ನಾನು ಕೆಂಪು ಖಾರದ ಪುಡಿ ಹಾಕಿದ್ದೀನಿ. ಮಸಾಲೆ ನನಗೆ ಸರಿ ಅನಿಸಿದೆ. ನಿಮಗೆ ಇನ್ನೂ ಸ್ವಲ್ಪ ಬೇಕಾದರೆ ಈಗ ಹಾಕ್ಕೋಬೋದು ನೀವು. ಇದನ್ನು ಮುಚ್ಚಿ ಒಂದು 5 ನಿಮಿಷ ಕುದಿಯೋಕ್ಕೆ ಬಿಡೋಣ. ನೀವೇನಾದರೂ ಪಿಕ್ನಿಕ್ಗೋಸ್ಕರ ಈ ಪಲ್ಯ ಮಾಡ್ತಿದ್ರೆ ಒಂದು 2-3 ಟೇಬಲ್ ಸ್ಪೂನು ನೀವು ಎಣ್ಣೆ ಹಾಕಿ, ನೀರನ್ನು ಮಾತ್ರ ಅರ್ಧ ಕಪ್ಪಿನಿಂದ 1 ಕಪ್ಪಿನವರೆಗೂ ಮಾತ್ರ ನೀರು ಹಾಕಿ. ಜಾಸ್ತಿ ಎಣ್ಣೆಯಲ್ಲಿ ಬೇಯಿದ್ರೆ ಇದು ಹಳಸೋದಿಲ್ಲ. ನೀರು ಜಾಸ್ತಿ ಹಾಕಿದರೆ ಬೇಗ ಹಳಸ್ತದೆ. ಇವಾಗ ನೋಡಿ, ಬದನೆಕಾಯಿ ಪೂರ್ತಿ ಬೇಯಬಾರ್ದು, ಸ್ವಲ್ಪ ಬಿರುಸಾಗಿಯೇ ಇರಬೇಕು, ಅಂದ್ರೇ ಚೆನ್ನಾಗಿ. ಇಲ್ಲದಿದ್ದರೆ ಪೂರ್ತಿ ಮೆತ್ತಗಾಗ್ಬಿಟ್ರೆ ಟೇಸ್ಟ್ ಹತ್ತೋದಿಲ್ಲ. ಇವಾಗ ಚೆನ್ನಾಗಿ ಬೇಯ್ದಿದೆ. ಇದಕ್ಕೆ ಚೆನ್ನಾಗಿ ಕೊತ್ತಂಬರಿ ಸೊಪ್ಪು ಹಾಕಿ ಬೇಯಿಸಿ. ಹಾಗೆ ಕೊತ್ತಂಬರಿ ಸೊಪ್ಪು ಹಾಕಿ ಹಸಿದನ್ನೇ ತೊಗೊಂಡು ಹೋದರೆ ಕೊತ್ತಂಬರಿ ಸೊಪ್ಪಿನಿಂದನೂ ಇದು ಕೆಡೋ ಚಾನ್ಸ್ ಇರುತ್ತೆ. ಅದಕ್ಕೆ ಸಾಕಷ್ಟು ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಒಂದು 2-3 ನಿಮಿಷ ಇದು ಫ್ರೈ ಮಾಡೋಣ. ನೀರಿನ ಅಂಶ ಕಡಿಮೆಯಾಗಿ ಎಣ್ಣೆ ಏನಿದೆಯಲ್ಲ ಮೇಲ್ಗಡೆ ತೇಲಬೇಕು. ನೋಡಿ, ಎಣ್ಣೆ ಮೇಲೆ ಚೆನ್ನಾಗಿ ತೇಲ್ತಾ ಇದೆ. ಈ ನನ್ನ ರೆಸಿಪಿ ನಿಮ್ಗೆ ತುಂಬ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಈ ಎಣ್ಣೆಗಾಯಿ ಬದನೆಕಾಯಿ ಜೊತೆ ತೆಳ್ಳಗಿರೋ ಈ ಕಟ್ಟಿಯಾಗಿರೋ ಜೋಳದ ರೊಟ್ಟಿ, ಇವೆರಡರದ್ದು ಕಾಂಬಿನೇಷನ್ ತುಂಬ ಸೂಪರ್ ಆಗಿರ್ತದೆ. ಥ್ಯಾಂಕ್ ಯು.